ಗಂಡು ಮಕ್ಳ ಜೀವನ ಹಾಳಾದ್ರೂ ಪರವಾಗಿಲ್ಲ, ನಿಮ್ ಜೀವನ ಚೆನ್ನಾಗಿರ್ಬೇಕು. ಮದ್ವೆ ಹೆಸರಲ್ಲಿ ಮಾರಣ ಹೋಮ ಮಾಡ್ತಿರಲ್ಲ ಅವಿವೇಕಿ ಬೇವರ್ಸಿಗಳ. ನಿಮ್ಗೆ ಪ್ರೀತಿ ಬೇಕು, ಪ್ರೀತಿಸ್ತವನು ಬೇಕು ಅಂದ್ರೆ ಮನೇಲಿ ಮದ್ವೆ ಫಿಕ್ಸ್ ಮಾಡಕ್ ಮುಂಚೆನೆ ಬಡ್ಕೊಂಡ್ ಸಾಯ್ರಿ ನಿಮ್ಮ ಅಪ್ಪ ಅಮ್ಮನ ಹತ್ರ ನಾವು ಪ್ರೀತಿಸಿದೀವಿ ಅಂತ. ಅದನ್ನ ಬಿಟ್ಬಿಟ್ಟು ಯಾವನೋ ಪಾಪ ಅವನ್ ಪಾಡ್ಗೆ ಅವ್ನು ಇದ್ದವನ್ನ ಮದ್ವೆ ಆಗ್ತೀನಿ ಎಂದು ಮದ್ವೆ ಆಗ 15 ದಿನಕ್ಕೆ ಇನ್ನೊಬ್ಬನಿಂದೆ ಓಡೋಗ್ತೀಯ. ನಾಚಿಕೆ ಗೆಟ್ಟವಳೆ. ಅದ್ರಲ್ಲಿ ಮದ್ವೆ ಮಾಡಿಸ್ತವನು ಪಾಪ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಇಂಥವಳಿಗೆ ಹೋಗಿ ಮದ್ವೆ ಮಾಡಿಸ್ತೆ ನಾನು ಅನ್ಬಿಟ್ಟು ಮದ್ವೆ ಗಂಡು ಕೂಡ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಗಂಡು ಮಕ್ಳಿಗೆ ಮಾನ ಮರ್ಯಾದೆ ಇಲ್ವಾ? ಗಂಡು ಮಕ್ಳಿಗೆ ಹೃದಯ ಇಲ್ವಾ? ಗಂಡು ಮಕ್ಳಿಗೆ ನೋವಾಗಲ್ವಾ? ಗಂಡು ಮಕ್ಳಿಗೆ ಮಾನ ಮರ್ಯಾದೆ ಇಲ್ವಾ? ಎಷ್ಟೋ ಹೆಣ್ಣು ಮಕ್ಳು ಮನೆಗೋಸ್ಕರ, ಮಕ್ಳಿಗೋಸ್ಕರ, ತಂದೆ ತಾಯಿಗೋಸ್ಕರ, ಮರ್ಯಾದೆಗೋಸ್ಕರ ಹಂಚ್ಕೊಂಡು ಜೀವನ ಮಾಡ್ತಾರೆ. ನೀವು ಪ್ರೀತಿಯನ್ನ ಹೆಸರಲ್ಲಿ ಪಾಪ ಮಾಡ್ಕೊಂಡು ಕಂಡೋರ್ ಮನೆ ಗಂಡ್ ಮಕ್ಳು ಜೀವನದಲ್ಲಿ ಆಟ ಆಡ್ತಿರಲ್ಲ, ನಾಚಿಕೆ ಆಗಲ್ವ? ನಿಜವಾಗ್ಲೂ ಹೆಣ್ಮಗು ಅಂತ ಹೇಳ್ಕೊಳ್ಳೋದಕ್ಕೇನೆ ಕಳಂಕ. ನೀನ್ ಪ್ರೀತಿ ಮಾಡಿದ್ರೆ ಪ್ರೀತಿ ಮಾಡಿ ಇಷ್ಟಪಟ್ಟವನ್ ಜೊತೆ ಮದ್ವೆ ಆಗ್ಬೇಕಿತ್ತು. ಈಗ ನೀನೇನ್ ಮದ್ವೆ ಆದ್ನಲ್ವಾ, ಅವ್ನ್ ಮಾನ ಮರ್ಯಾದೆ ಹೋಗ್ಲಿಲ್ವಾ? 15 ದಿನಕ್ಕೆ ನೀನ್ ಪ್ರೀತಿಸಿದವನ್ ಜೊತೆ ಓಡೋಗಿದ್ಯಲ್ಲ, ಅದನ್ನ ಬೊಗಳಿ ಸಾಯ್ಬೇಕಿತ್ತು ನಿಮ್ಮ ಅಪ್ಪನ ಹತ್ರ, ನಿಮ್ಮ ಅಮ್ಮನ ಹತ್ರ. ನಾನು ಯಾವನ್ನೋ ಒಬ್ಬನ ಪ್ರೀತಿಸಿದೀನಿ, ನಾನು ಅವನ್ನೇ ಮದ್ವೆ ಆಗೋದು, ಅವನ್ನ ಬಿಟ್ಟಿರಕ್ಕಾಗಲ್ಲ. ಇಲ್ಲ ನಿನ್ಗೆ ಅಷ್ಟೊಂದು ತೇವಲಿತ್ತು ಅಂದ್ರೆ ಮದ್ವೆಗೆ ಮುಂಚೆನೆ ಓಡೋಗ್ಬಿಡ್ಬೇಕಾಗಿತ್ತು. ಅದನ್ನ ಬಿಟ್ಬಿಟ್ಟು ನಿನ್ನ ಪಾಪ ನೋಡಿ ಮದ್ವೆ ಮಾಡೋದ್ನಲ್ಲ ಬ್ರೋಕರ್, ಅವನು ಕೂಡ ನೇಣ ಕಾಣ್ ಸತ್ತೋಗ್ಬಿಟ್ಟಿದ್ದಾನೆ. ಯಾಕಂದ್ರೆ ಹುಡುಗನು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟಿದ್ದಾನೆ. ಫಸ್ಟ್ ಯಾವಾಗ್ಲೂ ಗಂಡು ಮಕ್ಳೇ ತಪ್ಪಿರುತ್ತೆ ಅಂತ ತಿಳ್ಕೊಂತಾರಲ್ಲ ಸುತ್ತಮುತ್ತ ಜನಗಳೇ, ಸ್ವಲ್ಪ ಬುದ್ಧಿ ಉಪಯೋಗಿಸಿ ಯೋಚನೆ ಮಾಡಿ. ಮದ್ವೆ ಆಗಿ 15 ದಿನಕ್ಕೆ ಓಡೋಗಿದ್ದಾಳೆ ಅಂದ್ರೆ ಅವಳು ಅವ್ರ ಲವರ್ ಜೊತೆ ಓಡೋಗಿದ್ದಾಳೆ. ಪಾಪ ಮದ್ವೆ ಆಗಿರೋ ಗಂಡ ಮೇಲೆ ಹೆಣ್ಣಿನ ಮನೆಯವರು ಕಂಪ್ಲೇಂಟ್ ಕೊಟ್ಟು ಅವನಿಗೆ ಕಿರುಕುಳ ಕೊಟ್ಟಿದ್ದಾರೆ. ಅದನ್ನ ತಡ್ಕೊಳಕ್ ಆಗ್ದಲೆ ಮಾನ ಮರ್ಯಾದಿನೂ ಹೋಯ್ತು, ಹೆಂಡತಿನೂ ಓದ್ಲು, ಮದ್ವೆ ಖರ್ಚು, ಸಂಬಂಧಿಕರು ಕಿರುಕುಳ, ಅತ್ತೆ ಮಾವನ್ ಕಿರುಕುಳ, ಹೆಣ್ಣವ್ರ ಮನೆ ಕಿರುಕುಳ ಎಲ್ಲ ತಡ್ಕೊಳಕ್ ಆಗ್ದಲೆ ಹುಡುಗ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಪಾಪ ಇದನ್ನೆಲ್ಲ ನೋಡಿ ಮದ್ವೆ ಮಾಡ್ಸಿದ್ ಬ್ರೋಕರ್ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಇಂಥ ಕೆಟ್ಟ ಹೆಣ್ಮಕ್ಳಿಂದಾನೆ ಎಷ್ಟೋ ಒಳ್ಳೆ ಹೆಣ್ಮಕ್ಳಿಗೆ ಬರಬಾರ್ದಿರೋ ಹೆಸರು ಬರ್ತಾ ಇದೆ. ಹೆಣ್ಮಕ್ಳದೇ ಯಾವಾಗ್ಲೂ ತಪ್ಪಿರಲ್ಲ, ಗಂಡು ಮಕ್ಳದು ತಪ್ಪಿರುತ್ತೆ. ಅದೇ ರೀತಿ ಒಳ್ಳೆ ಗಂಡು ಮಕ್ಳು ಇದ್ದಾರೆ, ಸಂಸಾರಕ್ಕೋಸ್ಕರ, ಮನೆಗೋಸ್ಕರ, ಮಕ್ಳಿಗೋಸ್ಕರ ಜೀವನನೇ ತ್ಯಾಗ ಮಾಡ್ತಾರೆ. ಎಷ್ಟೋ ಗಂಡು ಮಕ್ಳು ಇಷ್ಟ ಇಲ್ದಿದ್ರು ಮದುವೆ ಆದ್ರೂ ಜೀವನ ಪೂರ್ತಿ ಅವ್ರ ಜೊತೆ ಬಾಳಿ ಬದುಕಿ ಒಂದು ಹೆಣ್ಣಿಗೆ ಜೀವನ ಕೊಡ್ತಾನೆ. ಆದ್ರೆ ಯಾವಾಗ್ಲೂ ಗಂಡು ಮಕ್ಳದೇ ತಪ್ಪು ಅಂತ ತಿಳ್ಕೊಂಡು ಗಂಡು ಮಕ್ಳಿಗೆ ಕಿರುಕುಳ ಕೊಡಕ್ ಹೋಗ್ಬಿಡಿ. ಅದ್ ಯಾವ ಬೋಸುಡಿ ಓಡೋಗಿದ್ದಾಳ ಬೇವರ್ಸಿ ಮುಂಡೆ, ಅವಳು ನಡ್ಕೊಂಡು ಚಪ್ಪಲಿ ತಗೊಂಡು ಹೊಡಿರಿ. ಪಾಪ ಆ ಹುಡುಗನ ಸತ್ತೋಗಿದ್ದಾನೆ ಮದ್ವೆ ಆದವನು. ಆ ಹುಡುಗನ ಮನೆಗೆ ಯಾರ ದಿಕ್ಕು? ಮದ್ವೆ ಮಾಡಿಸಿದ ತಪ್ಪಿಗೆ ಆ ಬ್ರೋಕರ್ ಸತ್ತೋಗಿದ್ದಾನೆ, ಅವ್ರ ಮನೆಗೆ ಯಾರ ದಿಕ್ಕು? ಇಂಥ ಬೇವರ್ಸಿಗಳಿಂದಾನೆ ಎಷ್ಟೋ ಹೆಣ್ಮಕ್ಳಿಗೆ ಕೆಟ್ಟ ಹೆಸರು ಬರ್ತಾ ಇರೋದು.